ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಅರೆ ಅರೆ ಏನಿದು ಹೊಸದಾಳಿ ಎದೆಯಲಿ ಕಾದಾಟ. ಒಬ್ರು ನನ್ನ ಹತ್ರ ಕೇಳಿದ್ರು, ಯಾವಾಗಲೂ ಕೆಟ್ಟವ್ರಿಗೆ ಒಳ್ಳೇದಾಗತ್ತೆ, ನಾವು ಎಷ್ಟೇ ಪೂಜೆ ಪುನಸ್ಕಾರ ಭಕ್ತಿ ಮಾಡಿದ್ರು ನಮ್ಮ ಕಷ್ಟಗಳೇ ತಪ್ಪಿಲ್ಲ, ಎಲ್ಲವೂ ನಮ್ಮ ಕರ್ಮಾನುಸಾರನೇ ನಡೆಯೋದಾದರೆ ದೇವರ ಅವಶ್ಯಕತೆ ಏನಿದೆ, ಪೂಜೆ ಯಾಕೆ ಮಾಡಬೇಕು ಅಂತ. ಈ ಒಂದು ಪ್ರಶ್ನೆಗೆ ಒಂದು ಕತೆ ಹೇಳ್ತೀನಿ, ಅದರಲ್ಲಿ ನಿಮಗೆ ಉತ್ತರ ಸಿಗ್ಬೋದು ಅಂತ ಈ ಒಂದು ವಿಡಿಯೋ. ಒಮ್ಮೆ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ. ಅವನ ಕೈ ಕೆಳಗೆ ಕೆಲಸ ಮಾಡೋಕ್ಕೆ ಒಬ್ಬ ಬಡ ವ್ಯಕ್ತಿ ಇರ್ತಾನೆ, ಸೇವಕನಂತೆ. ಆತ ಕೆಲಸ ಮಾಡ್ತಾನೇ ಇರ್ತಾನೆ. ಆ ಸೇವಕ ದೇವರ ದೊಡ್ಡ ಭಕ್ತನಾಗಿರ್ತಾನೆ. ಪ್ರತಿದಿನ ದೇವರ ಪೂಜೆ, ಅಲಂಕಾರ, ಪುರಾಣ, ಜಪ ಹೀಗೆ ಅನೇಕ ರೀತಿಯ ಸೇವೆಗಳನ್ನ ಮಾಡ್ತಾ ಇರ್ತಾನೆ. ಆದರೆ ಅವನ ಯಜಮಾನ ಶ್ರೀಮಂತನು ನಾಸ್ತಿಕನಾಗಿರ್ತಾನೆ, ಅಂದರೆ ದೇವ್ರನ್ನ ಯಾವತ್ತೂ ನಂಬದೇ ಇರೋನು. ಹಾಗಾಗಿ ದೇವರ ವಿಚಾರವಾಗಿ ಮತ್ತು ಆ ಭಕ್ತನನ್ನು ಅಂದರೆ ಆ ಸೇವಕನನ್ನು ಯಾವಾಗಲೂ ತಮಾಷೆ ಮಾಡ್ತಿರ್ತಾನೆ. ನೀನು ಪ್ರತಿದಿನ ದೇವ್ರನ್ನ ನಮಸ್ಕರಿಸ್ತೀಯಾ, ಆದರೆ ನಿನ್ನ ಪರಿಸ್ಥಿತಿ ನೋಡು ಹೇಗಿದೆ ಅಂತ. ನಾನು ದೇವ್ರನ್ನ ನಂಬೋದೇ ಇಲ್ಲ, ಆದರೂ ನನಗೆ ಎಲ್ಲ ರೀತಿಯ ಸುಖ ಐಶ್ವರ್ಯ ಇದೆ. ಆ ದೇವರು ನಿಜವಾಗ್ಲೂ ನಾನು ನೋಡ್ತಿದ್ರೆ ನಿನ್ನ ಪರಿಸ್ಥಿತಿ ಯಾಕೆ ಹಿಂಗಿರ್ತಿತ್ತು ಅಂತ ಹೇಳ್ತಾನೆ. ಸೇವಕ ಮೌನವಾಗಿ ನಗುಮುಖದಿಂದಾನೇ ಎಲ್ಲದೂ ಸ್ವೀಕರಿಸ್ತಾನೆ. ಒಂದಿನ ಬೆಳಗ್ಗೆ ಸೇವಕ ದೇವಸ್ಥಾನದಿಂದ ಬರಬೇಕಾದ್ರೆ ದಾರಿಯಲ್ಲಿ ಅವನ ಯಜಮಾನ ಅವನಿಗೆ ಸಿಗ್ತಾನೆ. ಅದೇ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಆ ಶ್ರೀಮಂತ ವ್ಯಕ್ತಿಗೆ ನೆಲದ ಮೇಲೆ ಒಂದು ಚಿನ್ನದ ನಾಣ್ಯ ಸಿಗುತ್ತೆ. ಅವನು ತಕ್ಷಣ ಹೇಳ್ತಾನೆ, ನೋಡು, ದೇವ್ರನ್ನ ನಂಬದೇ ಇರೋ ನನ್ನೊಂತನಿಗೆ ಚಿನ್ನದ ನಾಣ್ಯ ಸಿಕ್ಕಿದೆ, ನಿನ್ನ ದೇವರು ನಿನಗೆ ಯಾವಾಗ ಏನು ಕೊಟ್ಟಿದ್ದಾನೋ ಅಂತ. ಅದನ್ನು ಕೇಳಿ ಭಕ್ತನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಆದರೆ ಏನೂ ಹೇಳದೆ ಮುಂದೆ ನಡ್ಕೊಂಡು ಹೋಗ್ತಿರ್ತಾನೆ. ಅದೇ ಸಮಯದಲ್ಲಿ ಅವನ ಕಾಲಿಗೆ ದೊಡ್ಡ ಮುಳ್ಳು ಚುಚ್ಚಿ ರಕ್ತ ಸುರಿಯೋಕ್ಕೆ ಶುರು ಆಗುತ್ತೆ. ಅದನ್ನು ಕಂಡ ಶ್ರೀಮಂತ ಮತ್ತೆ ನಗೋಕ್ಕೆ ಶುರು ಮಾಡ್ತಾನೆ. ಹೇಳ್ತಾನೆ, ಇದೇ ನೋಡೋ ನಿನ್ನ ದೇವರು ನಿನಗೆ ಕೊಟ್ಟ ವರ, ನಿನ್ನ ಪೂಜೆಯ ಪ್ರತಿಫಲ ಇದೇನಾ ನೋಡು ಅಂತ ಮತ್ತೆ ತಮಾಷೆ ಮಾಡ್ತಾನೆ. ಆ ಭಕ್ತನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತೆ. ಮನೆಗೆ ಹೋಗ್ತಾನೆ, ಕಣ್ಣೀರಲ್ಲೇ ಪ್ರಾರ್ಥಿಸ್ತಾನೆ, ದೇವ್ರೇ, ನಾನು ಪ್ರತಿದಿನ ನಿನ್ನನ್ನು ನೆನೆಸ್ತೀನಿ, ನಿನ್ನ ನಾಮನನ್ನು ಜಪಿಸ್ತೀನಿ, ಆದರೂ ನನ್ನ ಬದುಕು ಹೀಗೆ ದುಃಖದಿಂದ ತುಂಬಿದೆ. ನಿನ್ನ ಬೈತಾ ಇರುವಂಥ ಆ ಮನುಷ್ಯನಿಗೆ ನೀನು ಚಿನ್ನವನ್ನು ಕೊಡ್ತೀಯಾ, ನನಗೆ ಮುಳ್ಳನ್ನು ಕೊಡ್ತೀಯಲ್ಲ ಅಂತ. ಆ ರಾತ್ರಿ ದೇವರು ಅವನ ಕನಸಲ್ಲಿ ಪ್ರತ್ಯಕ್ಷನಾಗ್ತಾನೆ. ಮುಗುಳ್ನಗ್ತಾ ಹೇಳ್ತಾನೆ, ಭಕ್ತನೇ, ನಿನ್ನ ಪ್ರಾರ್ಥನೆ ಒಂದು ದಿನವೂ ವ್ಯರ್ಥವಾಗೋದಿಲ್ಲ. ನಿನ್ನ ಯಜಮಾನನು ಹಿಂದಿನ ಜನ್ಮದಲ್ಲಿ ಬಹಳ ಪುಣ್ಯಗಳನ್ನ ಮಾಡಿರೋನಾಗಿದ್ದರಿಂದ ಆ ಪುಣ್ಯದ ಫಲದಿಂದ ಅವನಿಗೆ ಇವತ್ತು ಸುಖ ಐಶ್ವರ್ಯ ಸಿಕ್ಕಿದೆ. ಆದರೆ ಈ ಜನ್ಮದಲ್ಲಿ ಅವನು ನಿಂದನೆ ದ್ವೇಷದ ಜೀವನನ ನಡೆಸ್ತಿದ್ದಾನೆ. ಆ ಕಾರಣಕ್ಕೆ ಅವನ ಪುಣ್ಯದ ಫಲ ಕ್ಷೀಣಿಸ್ತಾ ಹೋಗ್ತಾ ಇದೆ. ಅವನಿಗೆ ಇವತ್ತು ಒಂದು ಮಡಿಕೆ ಚಿನ್ನ ಸಿಗಬೇಕಿತ್ತು, ಆದರೆ ನನ್ನ ಭಕ್ತನ ನಿಂದನೆ ಮಾಡಿದ ಫಲವಾಗಿ ಅವನಿಗೆ ಕೇವಲ ಒಂದೇ ಒಂದು ನಾಣ್ಯ ಸಿಕ್ಕಿದೆ. ನೀನು ಹಿಂದಿನ ಜನ್ಮದಲ್ಲಿ ಅನೇಕ ಪಾಪಗಳನ್ನ ಮಾಡಿದ್ಯಾ, ಅದರ ಫಲವಾಗಿ ಈಗ ಬಡತನ ಕಷ್ಟಗಳು ಎದುರಾಗಿವೆ. ಆದರೆ ನೀನು ನನ್ನನ್ನು ಪ್ರೀತಿಯಿಂದ ನೆನೆಸಿದ ಕಾರಣ ನಿನ್ನ ಕರ್ಮದ ಗತಿ ಬದಲಾಯಿಸ್ತಿದ್ದೀನಿ. ಇಂದು ನಿನ್ನ ಹಣೆ ಬರದ ಪ್ರಕಾರ ಒಂದು ಹಾವು ಕಚ್ಚಿ ಸಾಯ್ಬೇಕಿತ್ತು ನೀನು, ಆದರೆ ನಿನ್ನ ಭಕ್ತಿ ನನ್ನ ಕರುಣೆಯನ್ನು ಆಕರ್ಷಿಸಿದೆ. ಅದಕ್ಕೆ ಬದಲಾಗಿ ಇವತ್ತು ಕೇವಲ ಒಂದೇ ಒಂದು ಮುಳ್ಳು ಚುಚ್ಚಿದೆ ಅಷ್ಟೇ, ನಿನ್ನ ಜೀವ ಉಳಿಸಿದ್ದೀನಿ ಅಂತ ದೇವರು ಹೇಳಿದಾಗ ಭಕ್ತನು ಆ ಕನಸಿನಿಂದ ಎದ್ದು ದೇವರ ಕರುಣೆಗೆ ಕೃತಜ್ಞತೆ ಹೇಳ್ದ. ಅವನ ಹೃದಯದಲ್ಲಿ ಅವನ ಜೀವನದಲ್ಲಿ ದೇವರೇ ತುಂಬಿಕೊಂಡ. ದೇವ್ರಿರೋದು ನಮ್ಮ ಕಷ್ಟಗಳನ್ನ ತೆಗೆದು ಹಾಕೋಕಲ್ಲ, ಆದರೆ ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆ ನಡೆಯೋದಕ್ಕೆ ಇರ್ತಾನೆ. ಅವನಿಂದ ನಿಜವಾದ ರಕ್ಷಣೆ, ಶಾಂತಿ ಮತ್ತು ನಿಜವಾದ ಸುಖ ಸಿಗುತ್ತೆ ಅನ್ನೋದು ಅವನಿಗೆ ಅರ್ಥವಾಯಿತು. ದೇವರು ಯಾವಾಗಲೂ ತನ್ನ ಭಕ್ತರ ಮೇಲೆ ಸದಾ ವಿಶೇಷ ಕೃಪೆ ತೋರಿಸ್ತಾನೆ, ರಕ್ಷಿಸ್ತಾ ಇರ್ತಾನೆ. ನಾವು ಕಾಣದ ರೀತಿಯಲ್ಲಿ ನಮ್ಮ ಜೀವನವನ್ನ ಆ ದೇವರು ಯಾವಾಗಲೂ ಕಾಪಾಡ್ತಾ ಇರ್ತಾನೆ. ಪೂಜೆ ಪುನಸ್ಕಾರ ಭಕ್ತಿ ಜಪಗಳನ್ನ ಒಂದು ಸುಖಕ್ಕಾಗಿ ಅಲ್ಲ, ಕೃತಜ್ಞತೆಯಾಗಿ ಮಾಡಿ. ಆ ಒಂದು ಯಜಮಾನ ಕೆಲ ದಿನಗಳಲ್ಲಿ ಆ ಭಕ್ತನ ಸಾವಾಸದಿಂದ ಅವನ ಜೀವನದ ಬದಲಾವಣೆಗಳನ್ನ ಕಂಡು, ಅಂದ್ರೆ ಆ ಭಕ್ತನ ಜೀವನಗಳಲ್ಲಿ ಬದಲಾವಣೆಗಳನ್ನ ಕಂಡು ದೇವ್ರ ಕಡೆ ತಿರುಗ್ತಾನೆ. ದೇವ್ರು ನಮ್ಮನ್ನ ಕಾಪಾಡ್ತಾನೆ, ರಕ್ಷಿಸ್ತಾನೆ. ಕೇವಲ ಒಂದು ನಂಬಿಕೆ ಇರ್ಬೇಕಷ್ಟೇ. ಯಾವಾಗಲೂ ಹೇಳೋ ಥರ ದೇವ್ರಿದ್ದಾನೆ ಅಂಡ್ ಯಾರಿದ್ದಾರೆ,
ಒಳ್ಳೇದಾಗುತ್ತೆ. ಒಳ್ಳೆ ಮನಸ್ಸಿಂದ ಇರಿ, ಒಳ್ಳೆ ಪೂಜೆಗಳನ್ನ ಮಾಡಿ ಅಂತಲೇ ಹೇಳ್ತೀನಿ. ಸ್ಟೇಟಸ್ಗೋಸ್ಕರ ಶೋಕಿಗೋಸ್ಕರ ಪೂಜೆ ಮಾಡ್ತಾರೆ ಅನ್ನೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇನ್ನು ಸ್ಟೇಟಸ್ ಹಾಕಿ ಉರಿಸಿ ಆ್ಯಂಡ್ ಅವರು ಕೂಡ ತಿರುಗ್ತಾರೆ, ಪೂಜೆ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಪೂಜೆ ಮಾಡ್ತಾನೂ ಇದ್ದಾರೆ ಆ್ಯಂಡ್ ಇದ್ದಾರೆ ಅಂತಲೇ ಹೇಳ್ತಾರೆ ಜನ. ಈ ಒಂದು ಕಡೆಯ ಕಾರ್ತೀಕ ಗುರುವಾರದ ಪೂಜೆ ಹೀಗಿದೆ. ಮತ್ತು ಅಲಂಕಾರ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್. ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕತೆ ಮುಖಾಂತರ ನಿಮ್ಗೆ ಏನು ಅರ್ಥ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನೇನಾದರೂ ತಪ್ಪಾಗಿ ಹೇಳಿದರೆ ಅದನ್ನು ಕಮೆಂಟ್ ಮಾಡಿ ಆ್ಯಂಡ್ ತಿದ್ಕೊಳ್ತೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಹೆಚ್ಚು ಹೊಸ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ. ತಿನ್ನು ಟೈಮ್